ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಲೋಕೋಪಯೋಗಿ ಇಲಾಖೆಯ ವತಿಯಿಂದ 1 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಂಕ್ರೀಟ್ ಕಾಮಗಾರಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಹಗ್ಗ ಜಿಗ್ಗಾಟದಿಂದ ಗೊಂದಲದ ಗೂಡಾಗಿದೆ. ಗುಣಮಟ್ಟದಲ್ಲಿರುವ ರಸ್ತೆಗೆ ಕಾಂಕ್ರೀಟ್ ಕಾಮಗಾರಿ ಮಾಡಿ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತದೆ ಎಂದು ಮಾಜಿ ಶಾಸಕ ಗಂಗಾಧರ ನಾಯಕ ಸ್ಥಳಕ್ಕೆ ಭೇಟಿ ನೀಡಿ ಮಾನ್ವಿ ಲೋಕೋಪಯೋಗಿ ಇಲಾಖೆ ಎಇ ಸಾಮುವೇಲಪ್ಪ ಹಾಗೂ ತಾಲೂಕು ದಂಡಾಧಿಕಾರಿ ಕರೆ ಮಾಡಿ ಎಸ್ಸಿ ಅನುದಾನ ದುರ್ಬಳಕೆ ಮಾಡುವುದು ಸರಿಯಲ್ಲ ಎಂದು ಗುಡುಗಿದರು. ಪ್ರಸ್ತುತ ಇರುವ ರಸ್ತೆ ಗುಣಮಟ್ಟದಲ್ಲಿರುವ ಮತ್ತೊಮ್ಮೆ 1 ಕೋಟಿ ರೂಪಾಯಿ ಕೆಕೆಆರ್ ಡಿಬಿಯ ಎಸ್ಸಿ ಜನಾಂಗದಲ್ಲಿ ಬಳಸಬೇಕಾದ ಅನುದಾನವನ್ನ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಪಟ್ಟಣದ ರಸ್ತೆಗೆ ಬಳಕೆ ಮಾಡುತ್ತಿರುವುದು ಅನ್ಯಾಯ. ಮಾನ್ವಿಯಲ್ಲಿ ಕಾನೂನು ಅನ್ನೋದು ಇದೇನಾ ಎಂದು ಕಿಡಿಕಾರಿದರು. ಗೊಂದಲಮಯವಾದ ರಸ್ತೆ ಇದು. ಒಂದು ಕಡೆ ಪರಿಶಿಷ್ಟ ಜಾತಿಯ ಸಮುದಾಯದ ಓಣೆಗಳಲ್ಲಿ ಮಾಡಬೇಕಾದಂಥ ಕಾಮಗಾರಿ. ಇದು ಸುಮಾರು 1 ಕೋಟಿ ರೂಪಾಯಿ ಹಣ ಅಲ್ಲೇ ಮಾಡಬೇಕು. ಅದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ತಮ್ಮ ಕಾರ್ಯಕರ್ತರಿಗೆ ಅನುಕೂಲ ಆಗಲಂತೇಳಿ ಇಲ್ಲಿ ಮಾಡ್ಯಾರ. ಮತ್ತು ಇದನ್ನು ರಸ್ತೆಯನ್ನು ಸರಿ ಮಾಡಿಲ್ಲ. ಕೆಳಭಾಗದಿಂದ ಕಿತ್ತಿ ಕೆಳಗೆ ಕಂಕ್ರೀಟಾಗಿ ಅದರಲ್ಲಿ ಮಾಡಬೇಕಾಗಿತ್ತು. ನಾಗನೇ ಬರೀ ಕಂಕರ ಹಾಕಿ ಮಾಡ್ಯಾರ. ಕಂಕರ ಹಾಕಿ ಮಾಡಿ ಒಂದು ಭಾಗ ಆಯಿತು ಮಾಡಿ ಕೆಳಭಾಗ ಸ್ಲೋಪ್ ಮಾಡೋದ್ರಿಂದ ಅಂಗಡಿಗಳಿಗೆಲ್ಲ ಹೋಗಿ ನೀರು ನಿಂತಿರ್ತವೆ. ಅಂಗಡಿಗಳೆಲ್ಲ ನಷ್ಟ ಆಗ್ತವೆ, ಲಾಸ್ ಆಗ್ತದೆ, ತಿರುಗಾಡೋಕ್ಕಾಗಲ್ಲ, ನೀರು ನಿಂತಿರ್ತವೆ. ಮತ್ತು ಈ ರೀತಿ ಮಾಡಿ ಸಂಬಂಧಪಟ್ಟಂಥವ್ರು ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನೀವು ಮಾಡಬೇಡ್ರಿ ಸರ್, ಸರಿಗಿಲ್ಲ, ಸರಿ ಮಾಡೋದು ಬೇಡ, ಮಾಡಬೇಡ್ರಿ, ಮುಂದೆ ಬೇರೆ ಕಡೆಗೆ ಡೈವರ್ಟ್ ಮಾಡೋಣಂತಂದ್ರೂ ಕೂಡ ಯಾರು ಮಾತು ಕೇಳಿಲ್ಲ. ರಾತ್ರಿ ರಸ್ತೆ ಏನಾಗಿದ್ದಾರೆ, ರಾತ್ರಿ ರಸ್ತೆ ಹಾಕ್ಯಾರಂದ್ರೆ ಏನಂದರೆ ಇವ್ರು ಕಳ್ಳರು ಅಂತ. ಯಾರು ಸರ್? PWD ಅವರು ಯಾರು ಕಾಮಗಾರಿ ಮಾಡಿಸ್ತಾರೆ ಅವ್ರು ಕಳ್ಳರು. ಅವರು ರಾತ್ರಿ ಯಾಕೆ ಮಾಡಿಸ್ಬೇಕು, ಹಗಲತ್ತು ಮಾಡಿಸ್ಬೇಕು. ರಾತ್ರಿ ಯಾಕೆ ಮಾಡಿಸ್ತಾರೆ, ಹಗಲತ್ತು ಮಾಡಿಸ್ಬೇಕು. ರಾತ್ರಿ ಕೆಲಸ ಮಾಡೋಂತ ಕೊಡ್ತಾರೆ ಇವರಿಗೆ. ಕಾಮಗಾರಿ ಕೈಗೆತ್ತಿಕೊಂಡಾರ. ಇದು ನಾವು ಕಳೆದ 3 ತಿಂಗಳ ಹಿಂದೆ ಆಗಸ್ಟ್ 21ನೇ ತಾರೀಕು ಒಂದು ಮನವಿ ಕೊಟ್ಟಿದ್ದೀವಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾನ್ವಿ PWD ಅವರಿಗೆ. ಈ ರಸ್ತೆ ಉತ್ತಮ ಗುಣಮಟ್ಟದಾಗಿದ್ದು ಯಾವುದೇ ರೀತಿ ಹಾಳಾಗಿಲ್ಲ. ಈ ರಸ್ತೆ ಮೇಲೆ ಮತ್ತೊಂದು ರಸ್ತೆ ಹಾಕೋದ್ರಿಂದ ಇಲ್ಲಿರ್ತಕ್ಕಂಥ ಕಚೇರಿಗಳಾಗಲಿ, ವ್ಯಾಪಾರ ಮಳಿಗೆಗಳಾಗಲಿ ಎಲ್ಲವೂ ಕೂಡ ರಸ್ತೆಗಿಂತ ತಳಮಟ್ಟದಲ್ಲಿ ಹೋಗಿ ಮುಂಬರುವ ದಿನಗಳಲ್ಲಿ ಮಳೆಗಾಲದಲ್ಲಿ ನೀರು ಒಂದು ಅಂಗಡಿಗಳಿಗಾಗಲಿ ಕಚೇರಿಗಳಿಗಾಗಲಿ ನುಗ್ಗಿ ಅಲ್ಲೆಲ್ಲ ಹಾಳಾಗ್ತಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಒಳ್ಳೆಯ ರಸ್ತೆಯನ್ನು ನೀವು ಕೆಡಿಸ್ಬೇಡ್ರಿ, ಇದ್ರ ಮೇಲೆ ರಸ್ತೆ ನಿರ್ಮಾಣ ಮಾಡಬೇಡ್ರಿ ಅಂತ ಕೂಡ ನಾವು ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಭೇಟಿಯಾಗಿ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಭೇಟಿಯಾಗಿ ಮನವಿ ಕೂಡ ಸಲ್ಲಿಸಿದ್ವಿ. ಅವರು ನೋಡ್ತೀವಿ ಮಾಡ್ತೀವಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಭರವಸೆ ಕೊಟ್ಟರು. ಇಲ್ಲ, ಆ ರೀತಿ ಮಾಡೋದಿಲ್ಲ, ನಾವು ಒಳ್ಳೆ ರಸ್ತೆ ಇದ್ದರೆ ಖಂಡಿತವಾಗಿ ಕೂಡ ನಾವು ಅದ್ರ ಮೇಲೆ ನಿರ್ಮಾಣ ಮಾಡೋದಿಲ್ಲ ಅಂತ ಹೇಳಿದರು. ಆದರೆ ನಮ್ಗೆ ಯಾವುದೇ ಉತ್ತರ ಬರತಕ್ಕಂಥ ಒಂದು ಕೆಲಸ ಅವ್ರು ಮಾಡಲಿಲ್ಲ, ಕೊಡ್ತಕ್ಕಂಥ ಉತ್ತರ.